ಹಿಂದಿನ ಸಂಚಿಕೆಯಲ್ಲಿ ರಾಕೇಶ್ ಕಡೆಗೂ ಸಿಂಧು ಇದ್ದ ಅಡ್ರೆಸ್ ತಿಳ್ಕೊಂಡು ಅಲ್ಲಿಗೆ ಹೋಗ್ತಾನೆ. ಹೋಗಿ ನೋಡಿದ್ರೆ ಅವನಿಗೆ ಗೊತ್ತಾಗುತ್ತೆ ಸಿಂಧುಗೆ ಮದುವೆ ಫಿಕ್ಸ್ ಆಗಿದೆ, ಎಲ್ಲರೂ ಹಳ್ಳಿಗೆ ಹೋಗಿದ್ದಾರೆ ಅಂತ ಆ ಮನೆಯ ಕೆಲಸದವರು ಹೇಳ್ತಾರೆ. ವಿಷಯ ತಿಳಿದ ರಾಕೇಶ್ ಕೂಡಲೇ ಶಿವಪುರ ಹಳ್ಳಿಗೆ ಹೊರಡ್ತಾನೆ. ಇತ್ತ ಸಿಂಧು ಅಪ್ಪ ಅಮ್ಮನ ನೋಡೋ ಖುಷಿಯಿಂದ ಬಂದಿರ್ತಾಳೆ. ಮನೆಯಲ್ಲಿ ತುಂಬಾ ಸಂಭ್ರಮ ತುಂಬಿರುತ್ತೆ. ಮನೆಯ ಮುಂದೆ ಚಪ್ಪರ ಕೂಡ ಹಾಕಿರ್ತಾರೆ. ಮನೆಯ ಒಳಗೆ ಬಂದ ಸಿಂಧು ಅಮ್ಮ ಅಮ್ಮ ಅಂತ ಕೂಗ್ತಾಳೆ. ಮಗಳೇ ಎಂದು ಚಂದ್ರಮತಿಯವರು ಹೊರಗೆ ಬಂದು, ಇಷ್ಟು ಸೊರಗಿ ಹೋಗಿದೆಯಾ ಮಗಳೇ, ನಿನ್ನನ್ನು ನೋಡಿ ತುಂಬ ಖುಷಿ ಆಗ್ತಿದೆ ಅಂಥೇಳಿ ಕಣ್ ತುಂಬಿಕೊಳ್ತಾರೆ. ಅಕ್ಕ, ನಮಗೇನು ತಂದಿಲ್ವಾ ಕೇಳ್ತಾನೆ ಸೂರಿ. ಸುಮಿತ್ರಾ ಅವನ ತಲೆಗೆ ಮುಟ್ಕೋತಾ, ಸುಮ್ಮನಿರು ಸೂರಿ, ಅಕ್ಕ ಇವಾಗ ತಾನೇ ಬಂದಿದ್ದಾಳೆ, ಕುಡಿಯೋಕ್ಕೇನಾದರೂ ಕೊಡೋದು ಬಿಟ್ಟು ನೀನು ಬರೀ ತಿನ್ನೋದನ್ನೇ ಯೋಚನೆ ಮಾಡ್ತೀಯಲ್ಲ ಅಂತಾಳೆ. ತಂದಿದ್ದೀನಿ, ನಿಮ್ಮಿಬ್ಬರಿಗೂ ತರದೇ ಇರ್ತೀನಾ? ಅಕ್ಕ, ನೀನು ತಂದಿರೋದನ್ನೆಲ್ಲ ಆಮೇಲೆ ತೋರಿಸಿವಂತೆ, ಫಸ್ಟು ಬಾ ಅಂತ ಹೇಳಿ ಅಕ್ಕನ ಕೈ ಹಿಡಿದು ರೂಮ್ ಒಳಗೆ ಎಳೆದುಕೊಂಡು ಹೋಗ್ತಾಳೆ ಸುಮಿತ್ರಾ. ಅಕ್ಕ, ಇಲ್ಲಿ ನೋಡು, ಈ ನೆಕ್ಲೆಸ್ ಹೇಗಿದೆ, ಮತ್ತು ಈ ರೇಷ್ಮೆ ಸೀರೆ ನಾನೇ ಸೆಲೆಕ್ಟ್ ಮಾಡಿದ್ದು, ನಿನಗೆ ಕರೆಕ್ಟಾಗಿ ಒಪ್ಪುತ್ತೆ. ಈ ಬ್ಲೌಸ್ ಫಿಟ್ಟಿಂಗ್ ಕರೆಕ್ಟ್ ಇದೆಯಾ ಹಾಕ್ಕೊಂಡು ತೋರಿಸು, ನಾನು ಇವತ್ತೇ ಸರಿ ಮಾಡಿಸ್ಬೇಕು, ನಾಳೆ ಸರಿ ಮಾಡಿಸೋಕ್ಕಾಗಲ್ಲ, ನಾಳೆ ತುಂಬ ಕೆಲಸ ಇದೆ ಅಂತ ಒಂದೇ ಸಮನೆ ಮಾತಾಡ್ತಾನೆ ಇರ್ತಾಳೆ. ಸ್ವಲ್ಪ ಸಮಾಧಾನ ತಂದ್ಕೋ ಸುಮಿತ್ರಾ, ಇದನ್ನೆಲ್ಲ ನಾನು ಯಾಕೆ ಹಾಕೋಬೇಕು, ಯಾಕೆ ಹೇಳ್ತಿದ್ಯಾ ಅಂತ ಕೇಳ್ತಾಳೆ ಸಿಂಧು. ಇದೇನಕ್ಕ ಹೀಗೆ ಹೇಳ್ತಿದ್ಯಾ, 2 ದಿನ ಬಿಟ್ಟರೆ ನಿನ್ನ ಮದುವೆ, ಏನೂ ಗೊತ್ತಿಲ್ಲ ಅನ್ನೋ ಥರ ಮಾತಾಡ್ತಿದೆಯಲ್ಲ ಅಂತ ಕೇಳ್ತಾಳೆ ಸುಮಿತ್ರಾ. ಫುಲ್ ಶಾಕ್ ಆಗಿ ಎದ್ದು ನಿಂತ್ಕೊಳ್ತಾಳೆ ಸಿಂಧು. ಏನು ಹೇಳ್ತಿದ್ಯಾ ಸುಮಿತ್ರಾ, ನನಗೆ ನಿಜವಾಗ್ಲೂ ಏನೂ ಗೊತ್ತಿಲ್ಲ. ಹುಡುಗ ಯಾರು, ಅವರು ನನ್ನನ್ನು ನೋಡದೆ ಅದು ಹೇಗೆ ಒಪ್ಕೊಂಡ್ರು ಅಂತಾಳೆ. ಅಕ್ಕ, ಅವರು ಅಂಕಲ್ ಮನೆಗೆ ಬಂದಿದ್ರಂತಲ್ಲ, ನೀನೇ ಕಾಫಿ ಕೊಟ್ಟಿದ್ಯಂತೆ, ಎಲ್ಲರೂ ಜೊತೆಯಲ್ಲಿ ಕೂಡ ಫೋಟೋ ತೆಗೆಸ್ಕೊಂಡಿದ್ದೀರಾ? ಹೌದು, ಯಾರೋ ಒಬ್ಬರು ಬಂದಿದ್ದರು, ಅಂಕಲ್ ಹೇಳಿದ್ರು ಕಾಫಿ ತಂದು ಕೊಡು ಅಂತ. ಹೀಗೆ ಯಾರಾದರೂ ಗೆಸ್ಟ್ ಬಂದಾಗ ಹೇಳ್ತಿರ್ತಾರಲ್ವಾ, ಹಾಗೆ ಅಂದ್ಕೊಂಡು ನಾನು ಕಾಫಿ ಕೊಟ್ಟೆ ಅಷ್ಟೆ. ಮತ್ತೆ ಹೇಳಿದ್ರು, ಅವನು ನಿನ್ನ ಅಭಿಮಾನಿ ಕಣಮ್ಮ, ಒಂದು ಫೋಟೋ ತೆಗೆಸ್ಕೋಬೇಕಂತೆ ಅಂತ ಹೇಳಿ ನಮ್ಮಿಬ್ಬರದ್ದು ಒಂದು ಫೋಟೋ ತೆಗೆದು ಮತ್ತೆ ಎಲ್ಲರೂ ಸೇರಿ ಗ್ರೂಪ್ ಫೋಟೋ ಕೂಡ ತಕ್ಕೊಂಡ್ವಿ. ಆದರೆ ಅವನು ನನ್ನ ಮದುವೆ ಆಗೋ ಹುಡುಗ ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ನೀನು ಹೇಳ್ತಿರುವಾಗಲೇ ಗೊತ್ತಾಗ್ತಿರೋದು. ನನಗೆ ವಿಷಯ ತಿಳಿಸ್ದೆ ನನ್ನ ಬೆನ್ನ ಹಿಂದೆ ಏನೇನೋ ನಡೆಸ್ತಾ ಇದ್ದಾರೆ, ಈ ಮದುವೆ ಆಗೋಕ್ಕೆ ಸಾಧ್ಯನೇ ಇಲ್ಲ ಅಂತ ಜೋರಾಗಿ ಕಿರಿಸ್ತಾಳೆ. ಅಕ್ಕ, ಸಮಾಧಾನ ಮಾಡ್ಕೋ, ಜೋರಾಗಿ ಮಾತಾಡಬೇಡ, ಇದೇನು ಹೇಳ್ತಿದ್ಯಾ ನೀನು, ಈಗ ಮದುವೆಗೆ 2 ದಿನ ಇರೋದು ಕಣೆ, ನೀನು ಇವಾಗ ಈ ಥರ ಹೇಳಿದ್ರೆ ಅಪ್ಪ ಅಮ್ಮ ಏನು ತಾನೇ ಮಾಡ್ತಾರೆ, ಪ್ಲೀಸ್ ಅರ್ಥ ಮಾಡ್ಕೊಳ್ಳೆ. ಹುಡುಗ ತುಂಬ ಒಳ್ಳೆಯವನು, ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ತಾರೆ, ಅಪ್ಪ ಅಮ್ಮನೂ ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ, ಅವರಿಗೆ ಯಾರೂ ಇಲ್ಲ, ನಮ್ಮ ತಂದೆ ತಾಯಿನ ಅವರ ಅಪ್ಪ ಅಮ್ಮ ಅನ್ನೋ ಥರನೇ ನೋಡ್ಕೊಳ್ತಾರೆ, ಪ್ರೀತಿಯಿಂದ ಮಾತಾಡಿಸ್ತಾರೆ. ಅಪ್ಪಂಗೆ ಆರೋಗ್ಯ ಸರಿ ಇಲ್ಲದೆ ಇದ್ದಾಗ ಅವರು ಹಣದ ಸಹಾಯ ಕೂಡ ಮಾಡಿದ್ದಾರೆ, ಪ್ಲೀಸ್ ಆಗಲ್ಲ ಅಂತ ಹೇಳಬೇಡ್ವೇ ಅಕ್ಕ ಅಂತ ರಿಕ್ವೆಸ್ಟ್ ಮಾಡ್ತಾರೆ ಸುಮಿತ್ರಾ. ಅವನು ಯಾರಾದರೂ ಆಗಿರಲಿ, ಏನಾದರೂ ಮಾಡಿರಲಿ, ನನಗೆ ಅದೆಲ್ಲ ಗೊತ್ತಿಲ್ಲ. ನನಗೆ ಒಂದು ಮಾತು ತಿಳಿಸ್ದೆ ಅದು ಹೇಗೆ ಮದುವೆಗೆ ಸಿದ್ಧತೆ ಮಾಡಿಕೊಂಡ್ರಿ, ಕೃಷ್ಣ ಅಂಕಲ್ನ ನಾನು ಈಗಲೇ ಕೇಳಬೇಕು ಅಂತ ಅಂಕಲ್ ಅಂಕಲ್ ಎಂದು ಕೋಪದಿಂದ ಕೂಗುತ್ತಾ ರೂಮಿಂದ ಹೊರಗೆ ಹೋಗ್ತಾಳೆ. ಸಿಂಧು ತಂದೆ ಮತ್ತು ಕೃಷ್ಣಪ್ಪ ಅವರು ಮಾತಾಡ್ತಾ ಕುಳಿತಿರ್ತಾರೆ. ಸಿಂಧು ತಂದೆ ಹೇಳ್ತಾ ಇರ್ತಾರೆ, ತನ್ನ ಮಗಳ ಮದುವೆಗೆ ತುಂಬ ಸಹಾಯ ಮಾಡಿದ್ರಿ, ಇಲ್ಲೇ ಇದ್ದಿದ್ರೆ ಎಲ್ಲಿ ಆ ಹುಡುಗನ ಜೊತೆ ಹೋಗ್ಬಿಡ್ತಾಳೋ ಅಂತ ಭಯ ಆಗ್ತಿತ್ತು, ನಾನು ಇಷ್ಟು ವರ್ಷದಿಂದ ಕಾಪಾಡ್ಕೊ ಬಂದಿದ್ದ ಮರ್ಯಾದೆಯೆಲ್ಲ ಹಾಳಾಗ್ಬಿಡ್ತಿತ್ತು, ಈಗ ನನ್ನ ಮಗಳ ಮದುವೆಗೆ ನೀವೇ ಕಾರಣ, ನನ್ನ ಮರ್ಯಾದೆನ ನೀವು ಉಳಿಸ್ಬಿಟ್ರಿ ಎಂದು ಅವರ ಕೈ ಹಿಡ್ಕೊಂಡು ಕಣ್ಣೀರು ಹಾಕ್ತಾರೆ. ಅಳಬೇಡ, ಸುಮ್ಮನಿರು ರುದ್ರಪ್ಪ, ಹೆಣ್ಣು ಹೆತ್ತವ್ರ ಕಷ್ಟ ನನಗೂ ಅರ್ಥ ಆಗುತ್ತೆ, ಇನ್ನೇನು 2 ದಿನದಲ್ಲಿ ಸಿಂಧು ಮದುವೆ ಆಗಿಬಿಡುತ್ತೆ, ಮತ್ತು ಯಾವ ಸಮಸ್ಯೆನೂ ಆಗಲ್ಲ, ನೀನೇನು ಯೋಚನೆ ಮಾಡಬೇಡ ಎಂದು ಅವರ ಭುಜ ಹಿಡಿದು ಸಮಾಧಾನ ಮಾಡ್ತಾರೆ. ಏನು ಮಾತಾಡ್ತಿದ್ದೀರಾ ಇಬ್ಬರು, 2 ದಿನದಲ್ಲಿ ನಾನು ಮದುವೆ ಆಗ್ತೀನ,
ಅಂಕಲ್, ನೀವು ನನಗೆ ಮೋಸ ಮಾಡಿದ್ರಿ. ಅಪ್ಪ, ಈ ಅಂಕಲ್ ನನಗೆ ಏನೂ ಹೇಳಿಲ್ಲ. ಅಷ್ಟಕ್ಕೂ ನನ್ನನ್ನಿಲ್ಲಿ ಸುಳ್ಳು ಹೇಳಿ ಕರ್ಕೊಂಡು ಬಂದರು. ನನಗೆ ಮದುವೆ ಅಂತಲೇ ಗೊತ್ತಿರಲಿಲ್ಲ ಅಪ್ಪ. ಆ, ನಾನು ಬೇರೆ ಹುಡುಗನ ತುಂಬಾ ಪ್ರೀತಿಸ್ತಿದ್ದೀನಿ ಅಪ್ಪ. ಪ್ಲೀಸ್ ಹೇಗಾದರೂ ಮಾಡಿ ನನಗೆ ಅವ್ರ ಜೊತೆನೇ ಮದುವೆ ಮಾಡಿಸು ಅಪ್ಪ ಅಂಥೇಳಿ ಅಳ್ತಾಳೆ ಸಿಂಧು. ಭುಜದ ಎತ್ತರಕ್ಕೆ ಬೆಳೆದು ನಿಂತ ಮಗಳು ತನ್ನ ಎದುರೇ ಹೀಗೆ ಮಾತಾಡ್ತಾ ಇರೋದನ್ನು ನೋಡಿ ರುದ್ರಪ್ಪ ಅವರಿಗೆ ತುಂಬ ಕೋಪ ಬರುತ್ತೆ. ಅವಳ ಕೆನ್ನೆಗೆರಡು ಬಾರಿಸ್ತಾರೆ. ಸಾಕು ಸುಮ್ಮನಿರು, ನೀನು ಮೊದಲಿನ ಸಿಂಧು ಅಲ್ಲ, ತುಂಬಾ ಬದಲಾಗ್ಬಿಟ್ಟಿದ್ಯಾ. ಯಾರೋ ಹುಡುಗನ ಪ್ರೀತಿಗೋಸ್ಕರ ಅಪ್ಪ ಅಮ್ಮನ ಪ್ರೀತಿನೇ ಮರ್ತು ಬಿಟ್ಟಿದೀಯಾ ನೀನು. ನನಗೇನು ಗೊತ್ತಿರಲಿಲ್ಲ ಅಂತ ಅಂದ್ಕೊಂಡಿದ್ಯಾ? ನನಗೆಲ್ಲ ಮೊದಲೇ ಗೊತ್ತಿದೆ. ನಿನ್ನನ್ನು ಮೈಸೂರಿಗೆ ಕಳಿಸಿದ್ದು ನಾನು ಅದೇ ಕಾರಣಕ್ಕೆ ಅಂತಾರೆ. ಅಪ್ಪ ಅಂತಾಳೆ ಸಿಂಧು. ಅವರ ಮುಖನ ನೋಡ್ತಾಳೆ ಅಳುತ್ತಾ. ನಿನಗೆ ನಿಜವಾಗ್ಲೂ ನಿನ್ನ ಅಪ್ಪ ಅಮ್ಮನ ಮೇಲೆ ಪ್ರೀತಿ ಇದ್ದರೆ ಬಾಯಿ ಮುಚ್ಕೊಂಡು ತಾಳಿ ಕಟ್ಟಿಸ್ಕೊ. ನಿನ್ನ ಪ್ರೀತಿಗೋಸ್ಕರ ನಿನ್ನ ತಂಗಿ ಭವಿಷ್ಯ ಹಾಳು ಮಾಡಬೇಡ. ನಿನ್ನನ್ನು ತುಂಬ ಮುಗ್ಧೆ ಅಂದ್ಕೊಂಡಿದ್ದೆ ನಾನು ಅಂತ ಹೇಳ್ತಿರುವಾಗ ಅಲ್ಲೇ ಇವೆಲ್ಲವನ್ನು ಕೇಳಿಸ್ಕೊಂಡು ನಿಂತಿದ್ದ ಚಂದ್ರಮತಿ ಅವರು ಅಳುತ್ತಾ ಸಿಂಧು ಬಳಿ ಬರ್ತಾರೆ. ತನ್ನ ತಾಯಿ ಅಷ್ಟು ಗಟ್ಟಿಗೆತ್ತಿ ಯಾವತ್ತೂ ಅತ್ತಿದ್ದನ್ನು ಇವಳು ನೋಡೇ ಇರಲ್ಲ. ಈಗ ಇವಳ ಕಾರಣಕ್ಕೆ ಅಳ್ತಾ ಇರೋದು ನೋಡಿ ಸಿಂಧು ದುಃಖ ಇನ್ನೂ ಹೆಚ್ಚಾಗುತ್ತೆ. ನಿನ್ನ ಕಾಲು ಬೇಕಾದರೂ ಹಿಡ್ಕೊಳ್ತೀನಿ ಕಣೆ, ದಯವಿಟ್ಟು ಮದುವೆಗೆ ಒಪ್ಕೊಳ್ಳಮ್ಮ. ನಮ್ಮ ಮರ್ಯಾದೆ ಮಣ್ಪಾಲು ಮಾಡಬೇಡ ಸಿಂಧು ಅಂತ ಅವಳ ಕಾಲು ಹಿಡ್ಕೊಳ್ಳೋಕ್ಕೆ ಹೋಗ್ತಾರೆ. ಅಮ್ಮ ಬಿಡು, ಇದೇನು ಮಾಡ್ತಿದ್ದೀಯ ನೀನು? ಹೌದು ಅಕ್ಕ, ಅಪ್ಪ ಅಮ್ಮಂಗೆ ಬೇಜಾರು ಮಾಡಬೇಡ್ವೆ ಅಂತಾಳೆ ತಂಗಿ ಸುಮಿತ್ರಾ ಮತ್ತು ತಮ್ಮ ಸೂರಿ. ಮೌನ ಗೌರಿಯಂತೆ ಅಳುತ್ತಾ ಹಾಗೆ ಕುಳಿತುಕೊಬಿಡ್ತಾಳೆ. ಚಂದ್ರ, ಮಕ್ಕಳ ಬನ್ನಿ, ಅವಳೇ ಸ್ವಲ್ಪ ಸಮಯ ಆದಮೇಲೆ ಸರಿ ಆಗ್ತಾಳೆ ಅಂತ ಹೇಳಿ ರುದ್ರಪ್ಪ ಅವರು ಅವರನ್ನು ಕರೆದುಕೊಂಡು ಹೋಗ್ತಾರೆ. ಮದುವೆ ಮನೆಯಲ್ಲಿ ಈಗ ಮುಂಚಿನ ಸಂಭ್ರಮ ಇರಲ್ಲ. ಎಲ್ಲ ಸಂಬಂಧಿಕರು ಮನೆಗೆ ಬರೋಕ್ಕೆ ಶುರುವಾಗಿರ್ತಾರೆ. ಎಲ್ಲರಿಗೂ ತೋರಿಕೆ ನಗು ತೋರಿಸ್ತಾ ಬರಮಾಡ್ಕೊಳ್ತಾ ಇರ್ತಾರೆ. ಸುಮಿತ್ರಾ, ನೀನು ಅಕ್ಕನ ಜೊತೆನೇ ಇರು, ಅವಳು ಎಲ್ಲೂ ಹೋಗದೆ ಇರೋ ಥರ ನೋಡ್ಕೊ ಅಂತಾರೆ ಚಂದ್ರಮತಿ. ಸರಿಯಮ್ಮ, ಆಯಿತು, ನಾನು ಸೂರಿ ಇಬ್ಬರು ನೋಡ್ಕೊಳ್ತೀವಿ ಅಂತ ಅಕ್ಕನ ಬಳಿ ಹೋಗ್ತಾರೆ. ಸಿಂಧು ತಮ್ಮ ಪ್ರೀತಿಯ ಬಗ್ಗೆ ತನ್ನ ತಂಗಿ ತಮ್ಮನಿಗೆ ಎಲ್ಲವನ್ನು ಹೇಳಿಕೊಂಡು ಜೋರಾಗಿ ಅಳೋಕೆ ಶುರು ಮಾಡಿರ್ತಾಳೆ. ಅಕ್ಕ, ನಿನ್ನ ಕಷ್ಟ ನನಗೆ ಅರ್ಥ ಆಗ್ತಿದೆ, ಆದರೆ ಈಗೇನೂ ಮಾಡೋಕ್ಕಾಗಲ್ಲ. ಇನ್ನೇನು ಮದುವೆ 2 ದಿನ ಇದೆ ಅಷ್ಟೇ. ನೆಂಟರೆಲ್ಲ ಮನೆಗೆ ಬರ್ತಿದ್ದಾರೆ. ನೀನು ಹೀಗೆ ಅಳ್ತಾ ಕೂತಿದ್ರೆ ಅವರಿಗೆಲ್ಲ ಅನುಮಾನ ಬರುತ್ತೆ ಅಕ್ಕ. ಪ್ಲೀಸ್. ಅಮ್ಮನ್ನ ನೋಡ್ದ, ಅಮ್ಮ ಎಷ್ಟು ಜೋರಿದ್ರು. ಅಮ್ಮನ ಕಣ್ಣಲ್ಲಿ ಕಣ್ಣೀರು ನೋಡಿದ್ದು ನಾನು ಇದೇ ಮೊದಲು. ನೀನು ಹೀಗೆಲ್ಲ ಮಾಡಬೇಡ ಅಕ್ಕ. ಅಪ್ಪ ಅಮ್ಮಂಗೇನಾದರೂ ಹೆಚ್ಚು ಕಮ್ಮಿ ಆಗಿಬಿಟ್ರೆ ಅಂತಾಳೆ ಸುಮಿತ್ರಾ. ರಾಕೇಶ್ ಹಳ್ಳಿಗೆ ಬಂದಿರ್ತಾನೆ. ಸಿಂಧು ನಂಬರ್ ಕಲೆಕ್ಟ್ ಮಾಡಿದ್ದ ಅವನು ಅವಳ ನಂಬರ್ಗೆ ಡಯಲ್ ಮಾಡ್ತಾನೆ. ಅನ್ನೌನ್ ನಂಬರಿಂದ ಫೋನ್ ಬರ್ತಿರೋದು ನೋಡಿ ಮೊದಲೇ ದುಃಖದಲ್ಲಿದ್ದ ಇವಳು ಯಾರು ಈ ಟೈಮ್ನಲ್ಲಿ ತಲೆ ತಿನ್ನೋಕೆ ಕಾಲ್ ಮಾಡ್ತಿದ್ದಾರೆ ಅಂದ್ಕೊಂಡು ಸ್ವಿಚ್ ಆಫ್ ಮಾಡಿ ಇಡ್ತಾಳೆ. ರಾಕೇಶ್, ಸಿಂಧು, ನಾನು ನಿನ್ನ ರಾಕೇಶ್. ಯಾಕೆ ಕಾಲ್ ಪಿಕ್ ಮಾಡ್ತಾ ಇಲ್ಲ? ನಿನಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಅಂದರೂ ಪರವಾಗಿಲ್ಲ, ಒಂದು ಸಾರಿ ಮಾತಾಡಬಹುದಲ್ವಾ ಎಂದು ಮೆಸೇಜ್ನ ಕಳಿಸ್ತಾನೆ. ತನ್ನ ರೂಮಿನಿಂದ ತಂಗಿ ತಮ್ಮ ಇಬ್ಬರು ಆಚೆ ಹೋದ್ಮೇಲೆ ಫೋನ್ನ ಕೈಗೆತ್ಕೊಳ್ತಾಳೆ. ಆ ನಂಬರ್ ಏನಾದರೂ ರಾಕೇಶ್ದಾಗಿರಬಹುದಾ ಎಂದು ಸ್ವಿಚ್ ಆನ್ ಮಾಡ್ತಾಳೆ. ಬಂದಿರೋ ಮೆಸೇಜ್ ನೋಡಿ ತುಂಬ ಖುಷಿಯಾಗ್ತಾಳೆ. ರಾಕೇಶ್ಗೆ ರಿಟರ್ನ್ ಕಾಲ್ ಮಾಡ್ತಾಳೆ. ಫೋನನ್ನೇ ನೋಡುತ್ತಾ ಕುಳಿತಿದ್ದ ರಾಕೇಶ್ ಕಾಲ್ ಪಿಕ್ ಮಾಡ್ತಾನೆ. ಸಿಂಧು, ಸಿಂಧು, ಮಾತಾಡು ಸಿಂಧು. ಇಷ್ಟು ಬೇಗ ಮರ್ತು ಬಿಟ್ಟಿಯಾ ನನ್ನ? ನಿನ್ನನ್ನು ನೆನಪಿಸ್ಕೊಳ್ದೇ ಇರೋ ದಿನಗಳೇ ಇಲ್ಲ ನಾನು. ಇಷ್ಟು ಈಸಿಯಾಗಿ ನನ್ನನ್ನು ಮರೆತು ಮದುವೆ ಆಗ್ತಾ ಇದೆಯಾ ನೀನು? ಇಟ್ಸ್ ಓಕೆ. ಯಾವತ್ತು ನಿನ್ನ ಮದುವೆ? ಚೆನ್ನಾಗಿರು ಅಂತಾನೆ. ಸಿಂಧು ಜೋರಾಗಿ ಅಳುತ್ತಾ ಆಗಿದ್ದೆಲ್ಲವನ್ನ ಹೇಳ್ತಾಳೆ. ನೀನು ಅಳಬೇಡ ಸಿಂಧು. ನಾನು ಅಂದ್ಕೊಂಡಿದ್ದೆ ನೀನು ಇಷ್ಟಪಟ್ಟು ಮದುವೆ ಆಗ್ತಿದ್ಯಾ ಅಂತ. ನೀನು ಈಗಲೇ ಹೊರಟು ಬಾ, ದೂರ ಹೋಗಿ ನಾವು ಮದುವೆ ಆಗಿ ಚೆನ್ನಾಗಿರೋಣ. ಇಲ್ಲ ನಾನೇ ಅಲ್ಲಿಗೆ ಬರಬೇಕಾ ಹೇಳು, ಬರ್ತೀನಿ ಅಂತಾನೆ. ಬೇಡ ರಾಕೇಶ್,
ನೀವು ಒಳ್ಳೆ ಹುಡುಗಿನ ನೋಡಿ ಮದುವೆ ಆಗಿ ಅಂತಾಳೆ. ಎಲ್ಲ ಹುಡುಗಿರು ಹೇಳೋದು ಇದೇ ಡೈಲಾಗ್. ಮದುವೆಗೆ ಮುಂಚೆ ಅಪ್ಪ ಅಮ್ಮ ಹೀಗೆ ಆಡೋದು. ಸ್ವಲ್ಪ ಸಮಯ ಆದಮೇಲೆ ಎಲ್ಲನೂ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ಸಿಂಧು. ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡು. ನಿನಗೋಸ್ಕರ ನಾನು ಇಷ್ಟು ವರ್ಷ ವೆಯ್ಟ್ ಮಾಡಿದ್ದೀನಿ ಅಂದರೆ ನಾನು ಬೇರೆ ಹುಡುಗಿನ ಮದುವೆ ಆಗ್ತೀನಿ ಅಂತ ನಿನಗೆ ಅನಿಸುತ್ತಾ? ನನ್ನ ಮದುವೆ ಅಂತ ಆದರೆ ಅದು ನಿನ್ನ ಜೊತೆ ಮಾತ್ರ. ನಿನಗೋಸ್ಕರ ಶಿವನ ದೇವಸ್ಥಾನದ ಹತ್ರನೇ ಕಾಯ್ತಾ ಇರ್ತೀನಿ. ನೀನಿಲ್ಲ ಅಂದರೆ ನಾನು ಬದುಕೋದಿಲ್ಲ. ಯೋಚನೆ ಮಾಡು ಅಂತ ಹೇಳಿ ಫೋನ್ ಕಟ್ ಮಾಡ್ತಾನೆ. ಸಿಂಧು ತುಂಬಾ ಯೋಚಿಸೋಕೆ ಶುರು ಮಾಡ್ತಾಳೆ. ಈ ಕಡೆ ಅಪ್ಪ ಅಮ್ಮನಿಗೂ ಮೋಸ ಮಾಡೋಕ್ಕಾಗದೆ, ರಾಕೇಶ್ನನ್ನು ಮರೆಯೋಕ್ಕಾಗದೆ ಒದ್ದಾಡ್ತಾ ಇರ್ತಾಳೆ. ರಾಕೇಶ್ನ ಜೊತೆ ಫೋನ್ನಲ್ಲಿ ಮಾತಾಡಿ ಒಂದು ದಿನ ಕಳೆದಿರುತ್ತೆ. ತನ್ನ ತಮ್ಮನನ್ನು ಕರೆದು ದೇವಸ್ಥಾನದ ಬಳಿ ಹೋಗ್ತೀಯಾ ಪ್ಲೀಸ್? ಅಲ್ಲಿ ನೀನು ಅವತ್ತು ನೋಡಿದ ಹುಡುಗ ಇದ್ದಾನ ಅಂತ ನೋಡ್ಕೊಂಡು ಬಾ. ಯಾರಿಗೂ ವಿಷಯ ಗೊತ್ತಾಗಬಾರ್ದು ಅಂತ ತನ್ನ ತಮ್ಮನ್ನ ಕಳಿಸ್ತಾಳೆ. ಸೂರಿ ಹೋಗಿ ನೋಡಿದಾಗ ರಾಕೇಶ್ ಅಲ್ಲೇ ಇರ್ತಾನೆ. ಅರ್ಚಕರು ರಾಕೇಶ್ಗೆ ಹೇಳ್ತಿರ್ತಾರೆ, ನಿನ್ನೆಯಿಂದ ಏನೂ ಊಟ ಮಾಡೇ ಇಲ್ವಲ್ಲಪ್ಪ, ಇಲ್ಲೇ ಇದ್ದೀಯಾ? ಸಿಂಧು ಒಳ್ಳೆ ಹುಡುಗಿನೇ, ಆದರೆ ಆ ಶಿವನ್ ಇಚ್ಛೆ ಬೇರೆ ಇದೆ. ಆಗಿದ್ದೆಲ್ಲ ಮರೆತು ಇಲ್ಲಿಂದ ಹೊರಟು ಹೋಗು ಅಂತ ಅವನಿಗೆ ಹೇಳ್ತಾ ಇರ್ತಾರೆ. ಇಲ್ಲ ಅರ್ಚಕ್ರೆ, ನಾನು ಪ್ರಾಣ ಬೇಕಾದರೂ ಬಿಡ್ತೀನಿ, ಸಿಂಧುನ ಬಿಡಲ್ಲ ಅಂತಾನೆ. ಎಲ್ಲ ವಿಷಯವನ್ನ ಕೇಳಿಸ್ಕೊಂಡ ಸೂರಿ ಸಿಂಧುಗೆ ಹೇಳ್ತಾನೆ. ಇದನ್ನೆಲ್ಲ ಕೇಳಿದ ಮೇಲೆ ಸಿಂಧು ರಾಕೇಶ್ನ ಬಳಿ ಹೋಗೋಕೆ ನಿರ್ಧಾರ ಮಾಡ್ತಾಳೆ. ಅವನ ಮನಸ್ಸು ಬದಲಾಯಿಸಿ ಅವನನ್ನು ಕನ್ವಿನ್ಸ್ ಮಾಡೋಣ ಅಂತ ಅಂದ್ಕೊಳ್ತಾಳೆ. ಅಮ್ಮ, ನಾನು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಬರ್ತೀನಿ ಅಂತಾಳೆ. ಮತ್ತೆ ನಾಳೆಯಿಂದ ನಾನು ಹೋಗೋಕ್ಕಾಗಲ್ವಲ್ಲ ಅಂತ ಕೇಳ್ಕೊಳ್ತಾಳೆ. ಬೇಡ, ನೀನು ಎಲ್ಲೂ ಹೋಗೋದು ಬೇಡ ಅಂತ ಹೇಳ್ತಾರೆ ಚಂದ್ರಮತಿ ಅವರು. ಹಾಗಾಗಿ ಸಿಂಧು ಎಲ್ಲರೂ ಮಲಗಿದ್ದ ಮೇಲೆ ಎದ್ದು ಹೋಗ್ತಾಳೆ. ಸಿಂಧು ದೇವಸ್ಥಾನಕ್ಕೆ ಬಂದಿದ್ದು ನೋಡಿ, ಅಂತೂ ಬಂದ್ಬಿಟ್ಯ ಸಿಂಧು, ನನಗೆ ಗೊತ್ತಿತ್ತು ನೀನು ಬಂದೇ ಬರ್ತೀಯ ಅಂತ ಹೇಳಿ ರಾಕೇಶ್ ಖುಷಿಯಿಂದ ಅವಳನ್ನು ಅಪ್ಪಿಕೊಂಡು ಬಾ ಹೋಗೋಣ ಅಂತಾನೆ. ಕೈ ಬಿಡಿ, ನಾನು ನಿಮ್ಮ ಜೊತೆ ಬರೋದಿಕ್ಕಲ್ಲ ಇಲ್ಲಿಗೆ ಬಂದಿದ್ದು. ಎಲ್ಲನೂ ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ಅಪ್ಪ ಅಮ್ಮ ತುಂಬ ನೊಂದ್ಕೊಂಡಿದ್ದಾರೆ. ಈಗ ನಾನೀಗ ರಾತ್ರೋರಾತ್ರಿ ಓಡ್ ಹೋದರೆ ಅವ್ರ ಮರ್ಯಾದೆ ಏನಾಗುತ್ತೆ? ನಾನು ಅವರಿಗೆ ಇನ್ನೂ ನೋವು ಕೊಡೋಕ್ಕೆ ಇಷ್ಟಪಡಲ್ಲ ಅಂತಾಳೆ. ಓ, ನನಗೆ ಬುದ್ಧಿ ಹೇಳೋಕೆ ಬಂದ್ಯಾ? ಸರಿ, ಹಾಗಾದರೆ ಬುದ್ಧಿ ಹೇಳಾಯ್ತಲ್ಲ, ಹೊರಡು. ನಿನಗೆ ಇನ್ನು ನನ್ನ ಮೇಲೆ ಯಾಕೆ ಯೋಚನೆ ಅಂತಾನೆ. ಕೋಪದಿಂದ ಅಲ್ಲೇ ಇದ್ದ ಕಲ್ಲಿಗೆ ತನ್ನ ತಲೆ ಬಡಿದುಕೊಳ್ಳೋಕೆ ಶುರು ಮಾಡ್ತಾನೆ. ಪ್ಲೀಸ್ ನಿಲ್ಲಿಸಿ, ಹೀಗೆಲ್ಲ ಮಾಡ್ಕೊಳ್ಬೇಡಿ, ನನಗೆ ತುಂಬ ನೋವಾಗುತ್ತೆ ಅಂತ ಕೇಳ್ಕೊಳ್ತಾಳೆ ಸಿಂಧು. ತಲೆಯಲ್ಲಿ ರಕ್ತ ಬರ್ತಿರುತ್ತೆ. ಅಯ್ಯೋ, ರಕ್ತ ಬರ್ತಿದೆಯಲ್ಲ, ಶಿವನೇ ಬನ್ನಿ ಅಂತ ಹೇಳಿ ದೇವಸ್ಥಾನದ ಒಳಗೆ ಕರ್ಕೊಂಡು ಹೋಗ್ತಾಳೆ. ಅಲ್ಲೇ ಇದ್ದ ಅರಿಶಿಣವನ್ನು ಅವನ ಹಣೆಗೆ ಹಾಕಿ ತನ್ನ ಸೀರೆಯನ್ನು ಹರಿದು ಅವನ ತಲೆಗೆ ಬಟ್ಟೆ ಕಟ್ಟುತ್ತಾಳೆ. ಅವನನ್ನು ತಬ್ಬಿಕೊಂಡು ಅಳ್ತಾಳೆ. ಅದೇ ಸಮಯಕ್ಕೆ ತಾಳಿ ಕಟ್ಟೇ ಬಿಡ್ತಾನೆ ರಾಕೇಶ್. ರಾಕೇಶ್ ಎಂದು ಗಾಬರಿಯಿಂದ ತನ್ನ ಕುತ್ತಿಗೆಯಲ್ಲಿ ತೂಗಾಡುತ್ತಿದ್ದ ತಾಳಿಯನ್ನು ನೋಡ್ಕೊಳ್ತಾಳೆ ಸಿಂಧು. ನನ್ನನ್ನು ಕ್ಷಮಿಸ್ಬಿಡು ಸಿಂಧು, ನಿನ್ನ ಬಿಟ್ಟಿರೋಕೆ ನನಗಾಗೋದೇ ಇಲ್ಲ. ನಿನ್ನ ಶಿವನ ಮುಂದೆನೇ ಮದುವೆ ಆಗಿದೆ, ಎಲ್ಲ ಒಳ್ಳೆಯದೇ ಆಗುತ್ತೆ, ಬಾ ಹೋಗೋಣ ಅಂತ ಕಾರ್ ಸ್ಟಾರ್ಟ್ ಮಾಡಿ ಕರೆದುಕೊಂಡು ಹೋಗ್ತಾನೆ. ಮರುದಿನ ಬೆಳಗ್ಗೆ ರೂಮ್ಗೆ ಹೋಗಿ ನೋಡಿದ್ರೆ ಸಿಂಧು ಇರಲ್ಲ. ಚಂದ್ರಮತಿ ಅವರು ತನ್ನ ಮಗಳು ಕಾಣದೇ ಇರುವುದನ್ನು ನೋಡಿ ಎದೆ ಬಡಿದುಕೊಂಡು ಅಳೋದಕ್ಕೆ ಶುರು ಮಾಡ್ತಾರೆ. ತಮ್ಮ ಮಗಳು ಹೀಗೆ ಮಾಡ್ತಾಳೆ ಎಂದು ಅಂದ್ಕೊಂಡಿರಲಿಲ್ಲ ಎಂದು ರುದ್ರಪ್ಪ ಅವರು ಕೂಡ ಅಳೋದಕ್ಕೆ ಶುರು ಮಾಡ್ತಾರೆ. ಸಮಾಧಾನ ಮಾಡ್ಕೋ ಎಂದು ಬಂದವರೆಲ್ಲ ಇವರನ್ನು ಸಮಾಧಾನ ಪಡಿಸ್ತಾರೆ. ಎಲ್ಲರ ಮುಂದೆ ಅವಮಾನದಿಂದ ತಲೆ ಬಗ್ಗಿಸಿ ಕುಳಿತುಕೊಂಡಿರ್ತಾರೆ. ಬಂದಿದ್ದ ನೆಂಟರುಗಳೆಲ್ಲ, ಇಂಥ ಮಕ್ಕಳು ಯಾವ ತಂದೆ ತಾಯಿಗೂ ಬೇಡ ಅಪ್ಪ, ಇಂಥವ್ರನ್ನೆಲ್ಲ ಸಾಯಿಸ್ಬಿಡ್ಬೇಕು ಅಂತ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಒಂದು ಟೈಮ್ನಲ್ಲಿ ಹುಟ್ಟಿದ್ರೆ ಇಂಥ ಮಗಳು ನಮಗೂ ಹುಟ್ಟಬೇಕು ಅಂತ ಮಾತಾಡ್ತಾ ಇದ್ದ ಜನ ಈಗ ಈ ರೀತಿ ಮಾತಾಡ್ತಿರೋದು ನೋಡಿ ರುದ್ರಪ್ಪ ಅವರಿಗೆ ತನ್ನ ಜೀವ ಈಗಲೇ ಹೋಗಬಾರ್ದಾ ಅಂತ ಅನಿಸ್ತಾ ಇರುತ್ತೆ. ತಲೆಗೆ ಒಂದೊಂದು ಥರ ಮಾತಾಡೋಕೆ ಶುರು ಮಾಡ್ತಿರ್ತಾರೆ. ಸಿಂಧುನ ಮದುವೆಯಾಗಬೇಕಿದ್ದ ಹುಡುಗ ಅಲ್ಲಿಗೆ ಬಂದು ಎಲ್ಲರಿಗೂ ಬೈದು ಬಾಯಿ ಮುಚ್ಚಿಸ್ತಾನೆ. ಅವ್ರು ಈಗಲೇ ದುಃಖದಲ್ಲಿದ್ದಾರೆ, ನೀವೆಲ್ಲ ಒಂದೊಂದು ಥರ ಮಾತಾಡಿ ಅವ್ರಿಗೆ ಇನ್ನೂ ದುಃಖ ಕೊಡಬೇಡಿ, ದಯವಿಟ್ಟು ಎಲ್ಲರೂ ಸುಮ್ಮನೆ ಇರಿ ಅಂತ ಕೈ ಮುಗಿದು ಕೇಳ್ಕೊಳ್ತಾನೆ. ಅವನನ್ನು ನೋಡಿದ ರುದ್ರಪ್ಪ ಅವರ ದುಃಖ ಇನ್ನೂ ಹೆಚ್ಚಾಗುತ್ತೆ.
ಅವನಿಗೆ ಮುಖ ತೋರಿಸಲು ಆಗದೆ ತಲೆ ಬಗ್ಗಿಸಿ ಅಳ್ತಿರ್ತಾರೆ. ಮಾವ, ನೀವು ಅಳಬೇಡಿ. ನಿಮ್ಮ ಮಗಳು ಮಾಡಿದ ತಪ್ಪಿಗೆ ನೀವ್ಯಾಕೆ ತಲೆ ಬಗ್ಗಿಸ್ತೀರಾ? ನೀವು ದುಡುಕ್ಬಿಟ್ರಿ. ನಿಮ್ಮ ಮಗಳನ್ನ ಕೇಳಿ ಮತ್ತೆ ಮದುವೆಗೆ ಮುಂದುವರೆದಿದ್ರೆ ಈ ರೀತಿ ಆಗ್ತಾನೇ ಇರಲಿಲ್ಲ. ಈಗ ಈ ಜನಗಳ ಮಾತಿಗೆ ನೀವು ತಲೆ ಕೆಡಿಸ್ಕೋಬೇಡಿ. ಆಗಿದ್ದೆಲ್ಲ ಆಗೋಗಿದೆ. ವಿಷಯ ಹೊಸದಾಗಿ ಇರೋ ತನಕ ಮಾತಾಡ್ತಾರೆ. ಕಾಲ ಕಳೀತಿದ್ದ ಹಾಗೆ ಎಲ್ಲರೂ ಹಳೆ ವಿಷಯನ ಮರೆತು ಬಿಡ್ತಾರೆ. ಸ್ವಲ್ಪ ಸಮಯ ನೀವು ಇದೆಲ್ಲವನ್ನ ಸಹಿಸ್ಕೊಳ್ಳೇಬೇಕು ಎಂದು ಅವರನ್ನು ತಬ್ಬಿ ಸಮಾಧಾನ ಮಾಡ್ತಾನೆ. ಅವರು ಕಣ್ಣೀರು ಹಾಕುತ್ತಾ ಸುಮಿತ್ರಾ ಕಡೆ ನೋಡ್ತಾರೆ. ತನ್ನ ಅಪ್ಪನ ಅಳಲನ್ನು ನೋಡೋಕ್ಕಾಗದೆ ಸುಮಿತ್ರಾ ಅಪ್ಪನ ಬಳಿ ಬಂದು, ಅಪ್ಪ, ನೀವು ಅಳಬೇಡಿ. ಅಮ್ಮ, ನೀವು ಸಮಾಧಾನ ಮಾಡ್ಕೊಳ್ಳಿ. ನೀವೇನು ಯೋಚಿಸ್ಬೇಡಿ. ಇವರನ್ನ ನಾನು ಮದುವೆ ಆಗ್ತೀನಿ. ನಿಮಗೆ ನನ್ನನ್ನು ಮದುವೆ ಆಗೋಕೆ ಒಪ್ಪಿಗೆ ಇದೆಯಾ ಅಂತ ಕೇಳ್ತಾಳೆ. ಸಿಂಧುನ ಮದುವೆಯಾಗಬೇಕಿದ್ದ ಹುಡುಗ ಪ್ರಕಾಶ್ ಮದುವೆಗೆ ಸಮ್ಮತಿ ಸೂಚಿಸ್ತಾರೆ. ಎಲ್ಲರ ಸಮ್ಮುಖದಲ್ಲಿ ತನ್ನ ಅಕ್ಕನ ಬದಲು ಸುಮಿತ್ರಾ ಪ್ರಕಾಶ್ನನ್ನ ಮದುವೆ ಆಗ್ತಾರೆ. ರುದ್ರಪ್ಪ ಮತ್ತು ಚಂದ್ರಮತಿ ಅವರು ಸಮಾಧಾನದ ನಿಟ್ಟುಸಿರು ಬಿಡುತ್ತಾ ಅಕ್ಷತೆ ಹಾಕಿ ಇಬ್ಬರಿಗೂ ಆಶೀರ್ವದಿಸ್ತಾರೆ. ಇಷ್ಟೆಲ್ಲ ಕಥೆಯನ್ನು ಸೂರಿ ಸುಮಿತ್ರಾ ಮಗಳಾದ ಕನಸುಗೆ ಹೇಳ್ತಿರ್ತಾರೆ. ಕತೆ ಕೇಳಿದ ಕನಸು ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ. ಅವಳ ಪಕ್ಕದಲ್ಲಿ ಕುಳಿತಿದ್ದ ಆರ್ಯನ್, ಮೇಡಮ್, ಹಲೋ ಎಂದು ಅವಳನ್ನ ಅಲುಗಾಡಿಸ್ತಾನೆ. ಹಾ ಹಾ ಎಂದು ಎಚ್ಚರಗೊಂಡ್ತಾರೆ. ಈಗ ದೊಡ್ಡಮ್ಮ ಎಲ್ಲಿದ್ದಾರೆ ಮಾವ ಅಂತ ಕೇಳ್ತಾಳೆ. ಅವರೆಲ್ಲಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ಇಷ್ಟೆಲ್ಲ ಆದಮೇಲೆ ಅವಳನ್ನು ನಾವು ಹುಡುಕ್ಬೇಕಾ? ಅಪ್ಪನ ಸಾವಿಗೂ ಅವಳೇ ಕಾರಣ ಆದ್ಲು. ಜನಗಳ ಚುಚ್ಚು ಮಾತುಗಳನ್ನ ಕೇಳೋಕ್ಕಾಗದೆ ಅಪ್ಪ ದಿನ ಕೊರಗಿ ಪ್ರಾಣ ಬಿಟ್ರು. ಅವಳ ಪ್ರೀತಿ ಅವಳಿಗೆ ಸಿಕ್ತಲ್ವಾ? ತುಂಬ ಸ್ವಾರ್ಥಿ ಅವಳು. ಎಲ್ಲೋ ಒಂದು ಕಡೆ ನೆಮ್ಮದಿಯಾಗಿ ಇರಲಿ ಬಿಡು ಅಂತ ಹೇಳ್ತಾರೆ. ಅದು ಹೇಗೆ ಮಾವ ಅಷ್ಟು ಸುಲಭವಾಗಿ ಬಿಡೋಕ್ಕಾಗತ್ತೆ? ಏನೇ ಆದರೂ ಅವರು ನಮ್ಮ ದೊಡ್ಡಮ್ಮ ಅಲ್ವಾ? ನಿಮಗೆ ಅಕ್ಕ. ಪ್ರೀತಿಸಿದ್ರು ಅನ್ನೋ ಮಾತ್ರಕ್ಕೆ ಅವರನ್ನು ದ್ವೇಷಿಸಬಾರ್ದು ಅಲ್ವಾ? ನಾವು ಅವರನ್ನು ಹುಡ್ಕೋಣ ಅಂತಾಳೆ. ಈ ವಿಷಯ ಅಮ್ಮಂಗೆ ಅಕ್ಕಂಗೆ ಏನಾದರೂ ಗೊತ್ತಾದರೆ ನನ್ನ ಕತೆ ಮುಗೀತು ಅಷ್ಟೆ. ನಿನಗೆ ಎಲ್ಲ ಹೇಳಿ ನಾನು ದೊಡ್ಡ ತಪ್ಪು ಮಾಡಿದೆ ಅಂತಾರೆ ಸೂರಿ. ಇಲ್ಲ ಭಾವ, ಕನಸು ಹೇಳ್ತಿರೋದು ಕರೆಕ್ಟಾಗಿದೆ. ನಾವು ಸಿಂಧು ಅವ್ರನ್ನ ಹುಡ್ಕೋಣ ಅಂತಾನೆ ಆರ್ಯನ್. ನನ್ನ ವಿಷಯಕ್ಕೆ ನೀವು ಎಳಿಲೇಬೇಡಿ ಅಂತ ಅಲ್ಲಿಂದ ಎದ್ದು ಹೋಗ್ತಾರೆ ಸುರೇಶ್. ನೀವು ನನಗೆ ಹೆಲ್ಪ್ ಮಾಡ್ತೀರಾ ಅಂತ ಆರ್ಯನ್ನ ಕೇಳ್ತಾಳೆ ಕನಸು. ಖಂಡಿತವಾಗ್ಲೂ ಹೆಲ್ಪ್ ಮಾಡ್ತೀನಿ. ನಮ್ಮ ಮಾವ ಇದ್ರು ಅಂತ ನಾನು ಆ ವಿಷಯ ಹೇಳಲಿಲ್ಲ. ನನಗೆ ಈ ಸ್ಟೋರಿ ಕೇಳಿದ್ರೆ ನನ್ನ ಕತೆನೇ ಕೇಳಿಸ್ಕೊಂಡ ಹಾಗೆ ಇತ್ತು ಅಂತಾಳೆ. ಅವಳ ಮಾತನ್ನು ಕೇಳಿ ಜೋರಾಗಿ ನಗ್ತಾನೆ ಆರ್ಯನ್. ನಿನ್ನೆ ಪುನರ್ಜನ್ಮದ ಕತೆ ಕೇಳಿದ್ರಿ, ಇವತ್ತು ನಿಮ್ಮ ದೊಡ್ಡಮ್ಮನ ಕತೆ. ಎರಡು ಕತೆನ ನೀವು ಕೇಳಿ ಕತೆಲಿ ಡೀಪಾಗಿ ಮುಳುಗ್ಬಿಟ್ಟಿದ್ದೀರಾ. ಹಾಗಾಗಿ ಆ ಕತೆಲಿ ಬರೋ ಪಾತ್ರ ನೀವೇ ಅಂತ ನಿಮಗೆ ಅನಿಸುತ್ತೆ. ಈಗ ನನಗೂ ಆ ರಾಕೇಶ್ ನಾನೇ ಅಂತ ಅನ್ನಿಸ್ತು. ನಾನೇ ರಾಕೇಶ್ ಅಂತ ಹೇಳೋಕ್ಕಾಗುತ್ತಾ? ಏನ್ರಿ ನೀವು ಅಂತ ನಗ್ತಾನೆ. ನಾನು ತಮಾಷೆ ಮಾಡ್ತಿಲ್ಲ, ಸೀರಿಯಸ್ ಆಗಿ ಹೇಳ್ತಿದ್ದೀನಿ. ಸಿಂಧು ಬದುಕಿಲ್ಲ ಅಂತ ನನಗೆ ಅನ್ನಿಸ್ತಿದೆ. ಆ ಸಿಂಧುನೇ ನಾನು ಅಂತ ನನಗ್ಯಾಕೋ ಸ್ಟ್ರಾಂಗ್ ಆಗಿ ಅನ್ನಿಸ್ತಿದೆ ಅಂತಾಳೆ. ಅಯ್ಯೋ, ಅವ್ರ ಥರನೇ ನೀವಿದ್ದೀರಾ ಅಂದ ಮಾತ್ರಕ್ಕೆ ಅವರೇ ನೀವಾಗಿ ಬಿಡಲ್ಲ. ಬನ್ನಿ, ಏನೋ ಹೆಲ್ಪ್ ಬೇಕು ಅಂತ ಕೇಳಿದ್ರಲ್ಲ, ಅದ್ರ ಬಗ್ಗೆ ಏನು ಮಾಡೋದು ಅಂತ ಹೇಳಿ ಯೋಚಿಸೋಣ ಅಂತ ಹೇಳಿ ತೋಟದಿಂದ ಮನೆಗೆ ಹೊರಡ್ತಾರೆ. ಆರ್ಯನ್, ನಾವು ಪೊಲೀಸ್ ಕಂಪ್ಲೇಂಟ್ ಕೊಡೋಣ, ಹಾಗಾದರೂ ನನಗೆ ನಮ್ಮ ದೊಡ್ಡಮ್ಮನ ಬಗ್ಗೆ ಗೊತ್ತಾಗುತ್ತೆ ಅಂತಾಳೆ. ಓಕೆ, ನಾಳೆನೇ ಹೋಗೋಣ ಎಂದು ಮರುದಿನ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ ಆರ್ಯನ್ ಮತ್ತು ಕನಸು. ಸರ್, ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಬೇಕಿತ್ತು ಅಂತ ಕೇಳ್ತಾರೆ. ಯಾವಾಗಿಂದ ಮಿಸ್ ಆಗಿದ್ದಾರೆ ಕೇಳ್ತಾರೆ ಪೊಲೀಸ್. ಸುಮಾರು 20 ವರ್ಷ ಆಗಿದೆ ಅಂತಾಳೆ. ಏನು, 20 ವರ್ಷನಾ? ನಿನಗೇನು ತಲೆ ಕೆಟ್ಟಿದೆಯಾ? 20 ವರ್ಷದಿಂದ ಹುಡುಕ್ತೆ, ಈಗ ಯಾಕೆ ಕಂಪ್ಲೇಂಟ್ ಕೊಡೋಕೆ ಬಂದಿದ್ದೀರಾ? ಅದು ಮನೇಲಿ ಅವ್ರ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಂಡಿರಲಿಲ್ಲ. ಮಿಸ್ ಆದವರು ನನಗೆ ದೊಡ್ಡಮ್ಮ ಆಗಬೇಕು. ನನಗೆ ಒಬ್ಬರು ದೊಡ್ಡಮ್ಮ ಇದ್ದಾರೆ ಅಂತ ನಾನು ಈ ಹಳ್ಳಿಗೆ ಬಂದ ಮೇಲೇ ನನಗೆ ಗೊತ್ತಾಗಿದ್ದು ಅಂತ ಎಲ್ಲ ಡೀಟೇಲ್ಸನ್ನು ಹೇಳ್ತಾಳೆ. ಪ್ಲೀಸ್ ಪ್ಲೀಸ್ ಸರ್, ಹೇಗಾದರೂ ಮಾಡಿ ಹುಡ್ಕೊಡಿ ಅಂತ ಹೇಳಿ ತುಂಬಾ ರಿಕ್ವೆಸ್ಟ್ ಮಾಡ್ತಾರೆ ಇಬ್ಬರೂ. ಓಕೆ ಅಂತ ಒಪ್ಕೊಂಡ ಪೊಲೀಸ್, ಸರಿ
ನಿಮ್ಮ ದೊಡ್ಡಮ್ಮನ ಫೋಟೋ ಕೊಡು ಅಂತ ಕೇಳ್ತಾರೆ. ಫೋಟೋ ನೋಡಿದ ಪೊಲೀಸ್ಗೆ ತುಂಬ ಕೋಪ ಬರುತ್ತೆ. ನೀವಿಬ್ಬರೂ ಸೇರಿಕೊಂಡು ನನ್ನನ್ನು ಬಕ್ರ ಮಾಡ್ತಿದ್ದೀರಾ? ನಿನ್ನ ಫೋಟೋನೇ ಕೊಟ್ಟು ಇದರಲ್ಲಿ ಇರೋರನ್ನ ಹುಡುಕಿ ಅಂತ ಹೇಳ್ತೀಯಲ್ಲಮ್ಮ ಅಂತಾರೆ. ಸರ್, ಅದು ನಮ್ಮ ದೊಡ್ಡಮ್ಮನೇ, ನಾನು ನೋಡೋಕ್ಕೆ ಅವ್ರ ಥರನೇ ಇದ್ದೀನಿ ಅಂತಾಳೆ. ಅದು ಹೇಗೆ ಸಾಧ್ಯ? ಇಬ್ಬರು ಒಂದೇ ಥರ ಇದ್ದೀರಲ್ಲ, ನನ್ನ ಹತ್ರ ತಮಾಷೆ ಮಾಡ್ತಿಲ್ಲ ತಾನೇ? ನೀವೇನಾದರೂ ತಮಾಷೆ ಮಾಡಿದ್ರೆ ನಿಮ್ಮಿಬ್ಬರನ್ನು ಒದ್ದು ಒಳಗೆ ಹಾಕ್ತೀನಿ ಅಂತಾರೆ. ಇಲ್ಲ ಸರ್, ನಾವು ತಮಾಷೆ ಮಾಡ್ತಿಲ್ಲ, ನಾನು ಲೆಕ್ಚರರ್, ಬೇಕಾದರೆ ನನ್ನ ID ಕಾರ್ಡ್ ಎಲ್ಲ ನೋಡಿ ಅಂತ ಹೇಳಿ ಎಲ್ಲವನ್ನ ತೋರಿಸ್ತಾನೆ. ನಂತರ ಪೊಲೀಸರು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೊಳ್ತಾರೆ. ಕನಸುಗೆ ಸಿಂಧು ಸಿಗ್ತಾಳ? ಕತೆ ಮುಂದುವರಿಯತ್ತೆ. ಯಾರೆಲ್ಲ ಕಡೆ ತನಕ ಕತೆಯನ್ನು ಕೇಳಿಸ್ಕೊಂಡ್ರಿ, ನಿಮಗೆಲ್ಲ ತುಂಬಾ ಧನ್ಯವಾದ. ಯಾರೆಲ್ಲ ಫಸ್ಟ್ ಟೈಮ್ ಸ್ಟೋರಿ ಕೇಳ್ತಾ ಇದ್ದೀರಾ, ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್, ಕಮೆಂಟ್ ಮಾಡಿ. ತುಂಬಾ ಧನ್ಯವಾದಗಳು.